ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಕುರ್ಚಿಯ ಕಚ್ಚಾಟಕ್ಕೆ ಸದಾನಂದ ಗೌಡ ಅವರು ಕೌಂಟರ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಕೇವಲ ಕುರ್ಚಿಗೆ ಅಂಟಿಕೊಂಡು ಕೂತ್ಬಿಟ್ಟಿದ್ದಾರೆ. ಇತ್ತ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಇನ್ನು ಡಾಕ್ಟರ್ G ಪರಮೇಶ್ವರ್ ಇವರು ಯಾರೂ ಕೂಡ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ. ಕೇವಲ ಇವರೆಲ್ಲ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಸದಾನಂದ ಗೌಡ ಲೇವಡಿ ಮಾಡಿದ್ದಾರೆ. ಕೇವಲ ಇವರು ಕುರ್ಚಿಗೆ ಮಾತ್ರ ಅಂಟಿಕೊಂಡು ಕೂತಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅಂತ DV ಸದಾನಂದ ಗೌಡ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಚ್ಚಾಟಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಕುರ್ಚಿಯ 4 ಕಾಲುಗಳನ್ನು ಹೇಳ್ಕೊಂಡು ಓಡಾಟ ಮಾಡುವುದನ್ನು ನೀವು ನೋಡಿದಿರಿ. ನಿನ್ನೆ ತಾನೇ ಡೆಲ್ಲಿಗೆ ಮತ್ತೆ ಒಂದು ತಂಡ ಹೋಗಿರುವಂತ ನೀವು ಕಂಡಿದ್ದೀರಿ. ನೀವು ಕೇಳಬಹುದು ನಿಮ್ಮ ಪಾರ್ಟಿಯಲ್ಲಿ ಇಲ್ವಾ ಅಂತ. ನಮ್ಮ ಪಾರ್ಟಿಯಲ್ಲಿದೆ. ನಾವು ಆಡಳಿತದಲ್ಲಿದ್ದಾಗ ಈ ರೀತಿ ಗಲಾಟೆಗಳಿರಲಿಲ್ಲ. ಇದೊಂದು ವಿಶೇಷ. ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಪಕ್ಷದ ಆಂತರಿಕ ಗಲಾಟೆಗಳು ಜಾಸ್ತಿ ಆಗುವಂಥದ್ದು ಅಥವಾ ಅಧ್ಯಕ್ಷ ಯಾರಾಗಬೇಕು ಅಂತ ಹೇಳುವಂಥದ್ದಿದ್ರೆ, ಆಡಳಿತದಲ್ಲಿ ಇದ್ದವರು ಈ ರೀತಿ ಮಾಡ್ತಾರಲ್ಲ, ಇದರ ಅರ್ಥ ಏನು ಅಂದ್ರೆ ಯಾವ ಮಂತ್ರಿ ಕೂಡ ಅವನ ಕೆಲಸ ಮಾಡೋದಿಲ್ಲ. ಪರಮೇಶ್ವರ್ಗೆ ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಆಗುವಂಥದ್ದು ಅವರ ಗಮನಕ್ಕೆ ಇಲ್ಲ. ಅವರು ಕುರ್ಚಿಗೆ ಅಂಟಿಕೊಂಡು ತಿರುಗಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿದಿರಿ ಎಷ್ಟು ಮೂಡ, ವಾಲ್ಮೀಕಿ, ವಕ್ಫ್ 700 ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಬೇಕು ಅಂತ ನಿಮ್ಮ ಎಕ್ಸೈಸು, ನಿಮ್ಮ ಲಾ ಅಂಡ್ ಆರ್ಡರ್ ಸಿಚುವೇಶನ್, ಬ್ಯಾಂಕ್ಗಳಲ್ಲಿ ದುಡ್ಡಿರ್ಲಿಕ್ಕೆ ಜನ ಹೆದರಿಕೆ ಆಗುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂತ ಹೇಳಿದ್ರೆ. ಇನ್ನು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಆಂತರಿಕ ಕಚ್ಚಾಟಕ್ಕೂ ಸಂಬಂಧಪಟ್ಟಂತೆ ಸದಾನಂದ ಗೌಡ ಅವರು ಬೇಸರ ಹೊರಹಾಕಿದ್ದಾರೆ. ನನ್ನ ಪಕ್ಷಕ್ಕೆ ಇಂತಹ ಪರಿಸ್ಥಿತಿ ಬರಬಾರದಾಗಿತ್ತು. ನಮ್ಮಲ್ಲಿ ಆಂತರಿಕ ವ್ಯವಸ್ಥೆ ಕೂಡ ಇದೆ. ನಮ್ಮ ಪಕ್ಷ ರಾಜ್ಯದಲ್ಲಿ ದಯನೀಯವಾದಂತಹ ಒಂದು ಸ್ಥಿತಿಯಲ್ಲಿ ತಲುಪಿದೆ. ಇನ್ನು ನಮ್ಮ ಹೈಕಮಾಂಡ್ ನಾಯಕರು ಈಗ ಮಧ್ಯಪ್ರವೇಶ ಮಾಡಬೇಕು. ಈವರೆಗೆ ಮೌನವಾಗಿ ಇದ್ದದ್ದು ಸಾಕು. ಈ ಮೌನ ಇದೆಯಲ್ಲ, ಇದು ಸಾಕು ಅಂತ ಸದಾನಂದ ಗೌಡ ತಮ್ಮ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಇವತ್ತು ಆಡಳಿತ ಸೂತ್ರಗಳನ್ನು ಮಾಡ್ತದೆ. ಅದೇ ರೀತಿ ಆಡಳಿತ ಸೂತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಂತ ಭಾವಿಸಿದ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಗಂಭೀರವಾದಂಥ ಹಿನ್ನಡೆ ಆಯಿತು. ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಸೋತಿದ್ದೇವೆ. ನಾವು ಇನ್ನೊಬ್ಬರನ್ನು ಹೇಳೋದಿಲ್ಲ. ಅವರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ, ಮತ್ತೊಂದು ಸರ್, ಫಸ್ಟ್ ನಾವು ಸರಿ ಇರಬೇಕು, ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋಗಳು ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ. ನಾನು ಅನಂತಕುಮಾರ್ ಅವರ ಬಣ, ಆಗ ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು. VS ಆಚಾರ್ಯರು, ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು, ಯಡಿಯೂರಪ್ಪರ ಬಣದಲ್ಲಿದ್ದರು. ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಆದ ಕಾರಣ ಇವತ್ತಿನ ನಮ್ಮ ದಯನೀಯ ಪರಿಸ್ಥಿತಿ. ನಾನು ಅದಕ್ಕೆ ಕೇಂದ್ರ